ಡಿ ಕೆ ಅವರು 2028ಕ್ಕೆ ಸಿಎಂ ಆಗಿ ಅಂತೇಳಿ ಸಿಎಂ ಟೈಮ್ ಮಾಡ್ತಾರೆ ಇದ್ದೀವಿ. ಸೊ ನೋಡಿ, ನಾವೇನೇ ಹೇಳಿದ್ರು ಅಂತಿಮವಾಗಿ ಮಾಡೋರು ಮೇಲ್ಗಡೆ ಇದಾರೆ. ನಮ್ಮ ಅಭಿಪ್ರಾಯ ಹೇಳ್ತೀವಿ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ಸಾಕಷ್ಟು ಹೇಳಿದೀವಿ. ಸೊ ಹೀಗಾಗಿ ಇನ್ನೂ ಅಂತಿಮವಾಗಿ ನಮ್ಮ ವರಿಷ್ಠರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ನಮ್ಮ ಕೈಯಲ್ಲಿ ಏನಿಲ್ಲ ಇಲ್ಲ. ಮತ್ತೊಂದು ಮಾತು ನಾನು ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ನಿಂತ ಹೇಳ್ತಾ ಇದ್ದೀನಿ ಮಾತು, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಆಗಿದ್ದಾರೆ. ಈಗ ಅವ್ರು ಹೇಳಿದ್ರೆ ಆಯ್ತಲ್ಲ, ಮತ್ತೆ ನಾವೇನ್ ಹೇಳದೈತಿ? ಇದು ಎಲ್ಲಾರು ಈಗಾಗಲೇ 20 ಸಲ ಹೇಳ್ಯಾರ, ನಾವು ಹೇಳಿವ, ಅವರು ಹೇಳ್ಯಾರ, ಎಲ್ಲಾರು ಹೇಳ್ಯಾರ. ಮೊನ್ನೆ 2-3 ವರ್ಷ ಹಿಂದೆ ಹೇಳಿದೀನಿ, ಇದನ್ನೆಲ್ಲ ರಿಪೀಟ್ ಮಾಡಿದಾರೆ. ಹೊಸದೇನಿಲ್ಲ ಇದ್ರಲ್ಲಿ, ಆಲ್ರೆಡಿ ಎಲ್ಲರೂ ರಿಪೀಟ್ ಮಾಡಿದ್ದಾರೆ. ಇದ್ರು ಬಿಹಾರ ಚುನಾವಣೆ ನಂತರ ಸ್ವಲ್ಪ ಜಾಸ್ತಿ ಆಗ್ತಿದೆ, ಗೊತ್ತಿಲ್ಲ ಅದ್ರ ಬಗ್ಗೆ. ಈಗಾಗಲೇ ಇದ್ರ ಬಗ್ಗೆ ಇಂಥ ಸ್ಟೇಟ್ಮೆಂಟ್ ಮುಂಚೆನೂ ಕೊಟ್ಟಿದ್ದಾರೆ, ಇದೇನು ಹೊಸದೇನಲ್ಲ, ಮುಂಚೆನೂ ಕೂಡ ಬಂದಿದೆ. ಸೊ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ, ಹೇಳಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಅಷ್ಟೇ. ಡಿಸಿಎಂ ಅವರು ಹೇಳಿದ್ದಾರೆ, ಸಂತೋಷ ಅವರು ಹೇಳಿರೋದ್ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ನಾವು ಈಗಲೂ ಜೊತೆ ಇರ್ತೀವಿ, ಮುಂದಿನ ಜೊತೆ ಇರ್ತೀವಿ, ಒಂದೇ. ಅವರು ಅದನ್ನು 3-4 ಸರಿ ರಿಪೀಟ್ ಮಾಡಿದಾರೆ. ಈಗ 6 ತಿಂಗಳಲ್ಲಿ 3-4 ಸರಿ ಅವರು ಹೇಳಿದ್ದಾರೆ, ರಿಪೀಟ್ ಆಗಿದೆ. ಅದು ನಾವು ಹೇಳಿದೀವಿ, ಅದೇನ ಹೇಳಿದ್ವಿ. ಸೊ ರಿಪೀಟ್ ಆಗಿದೆ, ಅದು ಹೊಸದೇನಿಲ್ಲ ಅದರಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.